ನನ್ನ ಹೆಸರು ಚಂದ್ರಶೇಖರ್ ನಾರಾಯಣಪುರ ಅಂತೇಳಿ. ಅಜ್ಜಂಪುರ ತಾಲೂಕು ನಾರಾಯಣಪುರದಲ್ಲಿ ನಾನು ಹುಟ್ಟಿದ್ದು. ನಂತರ ಉದ್ಯೋಗ ಬಯಸಿ ಚಿಕ್ಕಮಗಳೂರು ಕೇಂದ್ರ ಸ್ಥಳಕ್ಕೆ ಹೋಗಿ ಅಲ್ಲಿ ಗೆಳೆಯ ಅಂತೇಳಿ ಒಂದು ಸಂಜೆ ಪೇಪರ್ನ ಪ್ರಾರಂಭ ಮಾಡಿ ಒಂದು 15 ವರ್ಷ ಆ ಪತ್ರಿಕೆನ ನಡೆಸಿದೆ. ಆಮೇಲೆ ಕರ್ನಾಟಕದ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಒಂದು ರಿಸರ್ಚ್ ಮಾಡಬೇಕಾದಂಥ ಅವಕಾಶ ಬಂತು. ಆಗ ಕರ್ನಾಟಕದಲ್ಲಿರೋಂಥ 28,000 ಹಳ್ಳಿಗಳ ಪೈಕಿ 24,000 ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಆದಂಥ ಧಾರ್ಮಿಕ ಕಾರ್ಯಗಳನ್ನು ಅವಲೋಕನ ಮಾಡ್ತಾ ಬಂದೆ. ಪ್ರತಿ ರಾತ್ರಿ ಒಂದೊಂದು ಹಳ್ಳಿನಲ್ಲಿ ಉಳಿತಾ ಇದ್ದೆ. ಹಳ್ಳಿನಲ್ಲಿ ಉಳಿದಾಗ ಆ ದೇವಸ್ಥಾನಕ್ಕೆ, ಆ ಮಠಕ್ಕೆ ಕೆಲವು ರೈತರ ಮಕ್ಕಳುಗಳು ಮಲಗೋದಕ್ಕೆ ಬರೋರು. ನಾನು ಅವರೊಟ್ಟಿಗೆ ರಾತ್ರಿ ಎಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಯಾರಿಗೂ ಕೃಷಿ ಬೇಡವಾಗಿತ್ತು. ಕನಿಷ್ಠ ನನ್ನ ಮಗ ಓದಿ ಒಂದು ಆಫೀಸಲ್ಲಿ ಜವಾನಾಗಿರಲಿ ಅಥವಾ ಬೆಂಗಳೂರಿಗೋ ಶಿವಮೊಗ್ಗಕ್ಕೋ ಹೋಗ್ಬಿಡ್ಲಿ ಅಂತೇಳಿ ಅಪೇಕ್ಷೆ ಪಡೋರು. ಇದು ವಾಸ್ತವ ಸ್ಥಿತಿ. ನಾನು ಆ ಕೆಲಸ ಮಾಡಿ ಬಂದಮೇಲೆ ಅದ್ರ ಬರವಣಿಗೆ ಮುಗಿಸಿ ಆ ಬುಕ್ಕು ರಿಲೀಸ್ ಆದಮೇಲೆ ನಾನು ಬರವಣಿಗೆ ಸಂದರ್ಭದಲ್ಲಿ ಪೇಪರ್ ನಿಲ್ಲಿಸಿದ್ದೆ. ನಂತರ ಈ ಬರವಣಿಗೆ ಕೆಲಸ ಎಲ್ಲ ಮುಗಿದು ಬುಕ್ಕು ರಿಲೀಸ್ ಆಗಿ ಪಬ್ಲಿಷ್ ಆದಮೇಲೆ ಎಗೈನ್ ಪತ್ರಿಕೋದ್ಯಮಕ್ಕೆ ಹೋಗೋದು ಬೇಡ ಅಂಥೇಳಿ 24,000 ಹಳ್ಳಿಗಳನ್ನ ಏನು ನೋಡಿದ್ದೆ, ಅಲ್ಲಿ ಬಂದಂಥ ಅಭಿಪ್ರಾಯಗಳು ಏನಿದ್ದು ಅದನ್ನೆಲ್ಲ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ನಲ್ಲ. ಆಗ ನಾನೊಬ್ಬ ರೈತನ ಮಗಾಗಿ ಈ ಕೃಷಿನ ಉಳಿಸೋದು ನನ್ನ ಪಾಲಿನ ಕೆಲಸ ಏನು, ಜವಾಬ್ದಾರಿ ಏನು ಅಂತೇಳಿ ನನ್ನ ವೈಯಕ್ತಿಕ ಜವಾಬ್ದಾರಿಯ ನೆಲೆಗಟ್ಟಿನಲ್ಲಿ ಇದ್ದ ಉದ್ಯೋಗನ ಬಿಟ್ಟು ನಾನೆಲ್ಲಿ ಚಿಕ್ಕಮಗಳೂರು ಹತ್ರ ಇದ್ನೆಲ್ಲ ಅಲ್ಲಿ ಒಂದು 12 ಎಕರೆ ಜಮೀನನ್ನು ಖರೀದಿ ಮಾಡಿ ಅಲ್ಲಿ ನೈಸರ್ಗಿಕ ಕೃಷಿನ ಮಾಡ್ತಾ ಹೋಗಿದ್ದು. ಕಾರಣ ಏನು ಅಂತಂದರೆ, ಜಪಾನಿನ ಫುಕುವೋಕ ಹೆಸರನ್ನ ಬಹುತೇಕ ಕೇಳಿರ್ತೀರಿ. ಜಪಾನಿನ ಫುಕುವೋಕ ಈ ನೈಸರ್ಗಿಕ ಕೃಷಿ ಅಥವಾ ಸಹಜ ಕೃಷಿನ ಮೊದಲನೇ ಅರಿಕಾರ ಆತ ಪ್ರಪಂಚದಲ್ಲಿ ಎಲ್ಲ ಕಡೆ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದ್ರಲ್ಲ, ಅದರಿಂದ ಈ ಪ್ರಕೃತಿ, ಈ ಮಣ್ಣು, ಮನುಷ್ಯನ ಆರೋಗ್ಯ, ಜಾನುವಾರುಗಳ ಆರೋಗ್ಯ ಎಲ್ಲದೂ ಹಾಳಾಗೋಗಿತ್ತು. ಆ ಕಾರಣಕ್ಕಾಗಿ ಆತ ಏನು ಮಾಡಿದರು ಅಂತಂದರೆ, ಸಹಜ ಕೃಷಿ, ಕಾಡಿನಲ್ಲಿ ಏನು ವಾತಾವರಣ ಇರುತ್ತೆ ಆ ಕಾಡಿನ ವಾತಾವರಣನ ಸೃಷ್ಟಿ ಮಾಡಿ ಕೃಷಿನ ಹೇಗೆ ಮಾಡಬಹುದು ಅಂತೇಳಿ ಸುಮಾರು 36 ವರ್ಷ ಅಧ್ಯಯನ ಮಾಡ್ತಾರೆ. ಒಂದು ತೋಟಗಾರಿಕಾ ಬೆಳೆಗಳಿಗೆ, ಇನ್ನೊಂದು ಅಲ್ಪಾವಧಿ ಬೆಳೆಗಳಿಗೆ ಮಾಡ್ತಾ ಅವರು ಭತ್ತದ ಗದ್ದೆನಲ್ಲಿ, ನೀವು ನಂಬಲ್ಲ, 16 ವರ್ಷ ಭತ್ತದ ಮೇಲೆ ಸಂಶೋಧನೆ ಮಾಡ್ತಾ ಆ ಗದ್ದೆಯ ಬದುವಿನ ಮೇಲೆ 16 ವರ್ಷ ಮಲಗಿರ್ತಾರೆ. ಅವರು ಮನೆಗೆ ಹೋಗ್ದಂಗೆ ಮಲಗಿ ಅಲ್ಲಿ ಮಣ್ಣಿನಲ್ಲಾದಂಥ ಬದಲಾವಣೆಗಳೇನು, ಏನೂ ಮಾಡ್ದಂಗೆ ಹೆಂಗೆ ಈ ಭತ್ತ ಬಂತು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಈ ಪ್ರಪಂಚಕ್ಕೆ ಕೊಡ್ತಾರೆ. ಈ ಕೆಮಿಕಲ್ ಮಾಫಿಯಾ ಏನಿತ್ತು, ಆ ಮಾಫಿಯಾ ಅದನ್ನು ಪ್ರಚಾರಕ್ಕೆ ತರಕ್ಕೆ ಬಿಡಲಿಲ್ಲ. ಮೌತ್ ಅದು ಬಾಯಿಂದ ಬಾಯಿಗೆ ಹರಡಿ ಅದು ವ್ಯಾಪಕವಾಗಿ ಬೆಳೀತು. ಅದನ್ನು ಕರ್ನಾಟಕದಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ಪೂರ್ಣಚಂದ್ರ ತೇಜಸ್ವಿ ಒಂದು ಅಂಕಣ ಬರೀತಾ ಇದ್ದರು. ಆಗ ನಾನು ದನ ಕಾಯ್ತಾ ಆ ಅಂಕಣನ ಓದ್ತಾ ಇದ್ದೆ. ಆ ಓದಿದಾಗ ನಾನು ಈ ಥರದ್ದು ಕೃಷಿ ಮಾಡಬೇಕು ಅಂತೇಳಿ, ನಮ್ಮ ಅಪ್ಪ ಮಾಡ್ತಾ ಇದ್ರಲ್ಲ ಆ ಕೃಷಿಗೆ, ಆ ನೈಸರ್ಗಿಕ ಕೃಷಿ ಮಾಡಬೇಕು ಅಂತೇಳಿ ಅಪ್ಪ ಊರಿಗೆ ಹೋದಾಗ ಇನ್ನು 2 ದಿನ ಬರಲ್ಲ ಅಂತ ಗೊತ್ತಾಯ್ತಲ್ಲ. ಆಗ ಊರಲ್ಲಿ ಅವಾಗ ಕೊತ್ತಂಬರಿ ಸುಗ್ಗಿ ಕಾಲ, ಕೊತ್ತಂಬರಿ ಕಡ್ಡಿನ ತಗೊಂಡೋಗಿ ಇಡೀ ತೋಟ ತುಂಬ ಮುಚ್ಚಿಬಿಟ್ಟೆ. ಅಪ್ಪ ಬರೋ ಹೊತ್ತಿ ಮುಚ್ಚಿಬಿಟ್ಟೆ. ಅಪ್ಪ ಬಂದ ತಕ್ಷಣ ನನಗೆ ಹೊಡೆಯೋದೊಂದು ಹೊಡಿಲಿಲ್ಲ, ಬೈದು ಈ ಥರ ಕೃಷಿ ಮಾಡೋಕ್ಕೆ ಸಾಧ್ಯನಾ, ಇದು ಆಗಲ್ಲ ಅಂತ ಹೇಳ್ಬಿಟ್ಟು ಅದಷ್ಟನ್ನು ಹೊರಗಾಕಿ ಸುಟ್ಟು ಹಾಕಿದ್ರು. ಆಗ ನನಗನ್ನಿಸ್ತು, ನಾವು ಇವ್ರನ್ನ ಬದಲಾವಣೆ ಮಾಡೋಕ್ಕಾಗಲ್ಲ, ನೋಡೋಣ ಅಂಥ ಕಾಲ ಬಂದಾಗ ನಾನು ಏನಾದ್ರು ಮಾಡಿ ತೋರಿಸ್ಬೋದಾ ಅಂತ ನನ್ನ ಮನಸ್ಸಿನಲ್ಲೇ ಇಟ್ಕೊಂಡಿದ್ದೆ. ನಂತರ ನಾನು ನನ್ನ ಬದುಕಿಗಾಗಿ ಪತ್ರಿಕೋದ್ಯಮಕ್ಕೆ ಬಂದಾಗ ಈ ಏನು ಹಳ್ಳಿಗಳು ನೋಡಿದ್ನಲ್ಲ, ನಾನು 24,000 ಹಳ್ಳಿಗಳನ್ನು ನೋಡಿದಾಗ ಅಲ್ಲಿ ಕೃಷಿ ಬಗ್ಗೆ ಎಲ್ರಿಗೂ ನೆಗೆಟಿವ್ ಅಂಶನೇ ಇದ್ದದ್ದು, ಇದು ಯಾರಿಗೂ ಬೇಡವಾಗಿತ್ತು. ಆಗ ನಾನೇನು ಮಾಡಿದೆ, ಈ ಬುಕ್ ರಿಲೀಸ್ ಆದಮೇಲೆ ಒಂದಿಷ್ಟು ಹಣನೂ ಬಂತಲ್ಲ, ಹಣನ ಇಟ್ಕೊಂಡು 12 ಎಕರೆ ಜಾಗ ತಗೊಂಡು ಅಲ್ಲಿ ನೈಸರ್ಗಿಕ ಕೃಷಿ ಮಾಡೋದಕ್ಕೆ ಹೋದೆ. ನೋಡಿ, ಅಲ್ಲಿ ನಾನು ಆ ಭೂಮಿನ ಖರೀದಿ ಮಾಡಿದಾಗ, ಯಾಕೆಂದರೆ ನನ್ನ ಅನುಭವನೇ ಹೇಳ್ತಾ ಹೋಗ್ತೀನಿ, ಯಾಕೆಂದರೆ ಬೇರೆ ಪುಸ್ತಕದಲ್ಲಿ ಬಂದದ್ದನ್ನು ಏನು ಹೇಳಕ್ಕೆ ಹೋಗಲ್ಲ, ನನ್ನ ಅನುಭವನೇ ಹೇಳ್ತಾ ಹೋಗ್ತೀನಿ. ಆಗ ಆ ಭೂಮಿಯ ಮಣ್ಣಿನ ಗುಣಲಕ್ಷಣ ಹೇಗಿತ್ತು ಅಂತಂದರೆ 0.04% ಆರ್ಗ್ಯಾನಿಕ್ ಕಾರ್ಬನ್, ಅಂದರೆ ಏನೂ ಇಲ್ಲ ಆರ್ಗ್ಯಾನಿಕ್ ಕಾರ್ಬನ್ನು. ಆಮೇಲೆ ಯಾವುದೇ ಪ್ರಧಾನ ಪೋಷಕಾಂಶಗಳಿಲ್ಲ, ಲಘು ಪೋಷಕಾಂಶಗಳಿಲ್ಲ. ಆ ಮಣ್ಣು ಎಷ್ಟು ಅಸಿಡಿಟಿ ಆಗಿತ್ತು ಅಂತಂದರೆ 8.6 ಅದರದ್ದು
ಅದರದ್ದು ರೇಷಿಯೋ ಇತ್ತು. ಹಾಗಾಗಿ ಆ CN ರೇಷಿಯೋ ಅಷ್ಟಿತ್ತಲ್ಲ, ಪಿ ಎಚ್ ರೇಟು ಅಷ್ಟಿತ್ತು. ಆಗ ಅಂಥ ಮಣ್ಣಲ್ಲಿ ಏನನ್ನೂ ಬೆಳೆಯೋಕ್ಕೆ ಬರಲ್ಲ ಅಂಥೇಳಿ ನನ್ನ ಪತ್ರಿಕೆ ಇತ್ತಲ್ಲ, ಆಗ ತೋಟಗಾರಿಕಾ ಡೆಪ್ಟಿ ಡೈರೆಕ್ಟರು ನನ್ನ ಜಮೀನು ನೋಡೋದಕ್ಕೆ ಬಂದರು. ಅಷ್ಟೊತ್ತಿಗೆ ಬಾಳೆ ಹಾಕಿದ್ದೆ. ಅವ್ರು ಹೇಳಿದರು, ಈ ಮಣ್ಣಲ್ಲಿ ಏನೂ ಬೆಳೆಯೋಕ್ಕಾಗಲ್ಲ, ದುಡ್ಡು ಕೊಟ್ಟು ಕೊಂಡ್ಕೊಂಡು ದೊಡ್ಡ ತಪ್ಪು ಮಾಡಿದೆ, ಅದರಿಂದ ಯಾರು ಇದೇ ರೇಟಿಗೆ ಬಂದರೆ ಕೊಟ್ಟು ಬಿಡು, ಇದರಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಎದುರಿಸಿದರು. ಆಗ ನಾನು ಹುಕೋಕ್ ಅವ್ರ ಮೆಥೆಡ್ಡು, ಅಷ್ಟೊತ್ತಿಗೆ ಸುಭಾಷ್ ಪಾಳೇಕರ್ ಕರ್ನಾಟಕದಲ್ಲಿ ಒಂದು ಆಂದೋಲನ ನಡೀತಾ ಇತ್ತು, ಆ ಜೀವಾಮೃತದ ಮೆಥಡ್ಸು ಅದನ್ನೆಲ್ಲದನ್ನು ಅಧ್ಯಯನ ಮಾಡಿ ನನ್ನ ಭೂಮಿನಲ್ಲಿ ಅದನ್ನೆಲ್ಲದನ್ನು ಅಡಾಪ್ಟ್ ಮಾಡ್ತಾ ಹೋಗಿದ್ದು. ಜೀವಾಮೃತ ಮುಖ್ಯವಾಗಿ, ಯಾಕೆಂತಂದರೆ ನೈಸರ್ಗಿಕ ಕೃಷಿನಲ್ಲಿ 4 ವಿಧಾನಗಳು. ಒಂದು ಬೀಜಾಮೃತ, ಬೀಜ ಮಾಡೋದಕ್ಕೆ ಬೀಜೋಪಚಾರಕ್ಕೆ ಮಾಡೋಂಥ ಕ್ರಮ. ಎರಡನೇದು ಜೀವಾಮೃತ, ಅಂದರೆ ಮಣ್ಣಲ್ಲಿ ಎಲ್ಲ ಪೋಷಕಾಂಶಗಳು ಇಲ್ಲ, ಜೊತೆಯಲ್ಲಿ ಯಾವುದೇ ಸೂಕ್ಷ್ಮ ಪೋಷಕಾಂಶಗಳಿಲ್ಲ, ಅದನ್ನು ರೀಫಿಲ್ ಮಾಡ್ತಾ ಹೋಗಬೇಕು. ಒಂದು ಆಯಿತು. ಮೂರನೇದು ಪೋಷಕಾಂಶ ಮಣ್ಣಲ್ಲಿ ಇಲ್ಲ, ಆ ಮಣ್ಣನ್ನು ಪೋಷಕಾಂಶದ ಪ್ರಮಾಣನ ಹೆಚ್ಚು ಮಾಡಬೇಕು, ಜೊತೆಯಲ್ಲಿ ಸೂರ್ಯನ ಬೆಳಕಿನಿಂದ ಮಣ್ಣನ್ನು ರಕ್ಷಣೆ ಮಾಡೋದಕ್ಕಾಗಿ ಮುಚ್ಚಿಗೆ ಮೆಥೆಡು, ಸುಭಾಷ್ ಪಾಳೇಕರ್ ಮೆಥಡಲ್ಲಿ ಮುಚ್ಚಿಗೆ 3ನೇ ಮೆಥೆಡು. ಇನ್ನು 4ನೇದು ತೇವಾಂಶ ಸಮ ಪ್ರಮಾಣದಲ್ಲಿ ಇರೋದಕ್ಕೆ ನೋಡ್ಕೋಬೇಕು, ಅವಕಾಶ ಮಾಡಿಕೊಡ್ಬೇಕು. ಈ 4 ಮೆಥಡ್ನ ಕರೆಕ್ಟಾಗಿ ಮಾಡಿದರೆ ಮಣ್ಣು ಏನೂ ಇಲ್ಲದ ಮಣ್ಣು, ಈಗ ನಾನು ಜಮೀನು ಕೊಂಡ್ಕೊಂಡಿದ್ದೆಲ್ಲ ಅಂಥ ಮಣ್ಣು 3 ವರ್ಷಕ್ಕೆ ಬದಲಾವಣೆ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ನಾನು ಅದನ್ನು ಅದೇ ಥರಕ್ಕೆ ನಾನು ಮಾಡ್ತಾ ಹೋದಾಗ ಬಾಳೆ ಏನೂ ಬರಲ್ಲ ಅಂತ ಹೇಳ್ತಾ ಇದ್ರಲ್ಲ, ಆ ಬಾಳೆ 16 kg ಪುಟ್ಟ ಬಾಳೆ ಒಂದೊಂದು ಗೊನೆ ಬಂತು. ಗಾಳಿಗೆ ಬಹುತೇಕ ಕೆಮಿಕಲ್ ಫಾರ್ಮಿನಲ್ಲಿ ಬೆಳೆದಂಥ ಎಲ್ಲ ಬಾಳೆಗಳು ಬಿದ್ದೋದ್ರೆ ನನ್ನ ಬಾಳೆ ಒಂದು 5600 ಬಾಳೆಗಳಿದ್ದು 5600 ಗಿಡದಲ್ಲಿ ಒಂದು ಗಿಡನೂ ಬಾಳೆ ಬೀಳಲಿಲ್ಲ, ಅಷ್ಟು ಸದೃಢವಾಗಿ ಬೆಳೆದಿತ್ತು. ಅದು ಬೆಳೆದು ಅದು ನನಗೆ ವರಮಾನ ತಂದುಕೊಡ್ತು. ಆಗ ಮಣ್ಣಿನಿಗೆ ನಾವೇನು ಮಾಡಿದ್ವಿ, ಆ ಬಾಳೆ ತ್ಯಾಜ್ಯ ಏನಿತ್ತು ಅದನ್ನು ಮುಚ್ಚಿಗೆ ಮಾಡ್ತಾ ಹೋದ್ವು, ಹಸಿರಲ್ಲೇ ಸೊಪ್ಪನ್ನು ಬೆಳೆಸ್ತಾ ಹೋದ್ವು, ಡಯಂಚ ಮತ್ತು ಸೆಣಬನ್ನು ಬೆಳೆಸ್ತಾ ಹೋದ್ವು. ಸಾಕಷ್ಟು ಅಲ್ಲಿ ಮುಚ್ಚಿಗೆ ಪ್ರಮಾಣ ಜಾಸ್ತಿ ಆಗ್ತಾ ಹೋಯಿತು. 3 ವರ್ಷ ಈ ಮೆಥಡನ್ನು ಮಾಡ್ತಾ ಅದನ್ನು ಮಣ್ಣಿಗೆ ಸೇರಿಸ್ತಾ ಮಣ್ಣನ್ನು ಒಂದು ಹಂತದಲ್ಲಿ ಬದಲಾವಣೆ ಮಾಡಿದ್ವಿ. ಜೀವಾಮೃತ ಕೊಟ್ಟಿವು, ಮುಚ್ಚಿಗೆ ಮಾಡಿದ್ವು, ತೇವಾಂಶನ ಕಾಪಾಡ್ಕೊಂಡಿವಲ್ಲ. ಆಗ 3 ವರ್ಷಕ್ಕೆ ನನ್ನ ಮಣ್ಣು ಪರಿಪೂರ್ಣವಾದ ಬದಲಾವಣೆ ದಿಕ್ಕಿಗೆ ಮುಖ ಮಾಡ್ತು. ಅಂದರೆ ಏನೂ ಇಲ್ಲದ ಆರ್ಗ್ಯಾನಿಕ್ ಕಾರ್ಬನ್ನು 0.34 ಬಂತು. ಪ್ರಧಾನ ಪೋಷಕಾಂಶಗಳು ತಕ್ಕ ಮಟ್ಟಿಗೆ ಸುಧಾರಣೆ ಆದವು. pH ಪ್ರಮಾಣ 8.6ಕ್ಕಿತ್ತಲ್ಲ, ಅದೆಲ್ಲದು 7ಕ್ಕೆ ಇಳಿತು. ಆಮೇಲೆ ಲಘು ಪೋಷಕಾಂಶಗಳ ಪ್ರಮಾಣ ಜಾಸ್ತಿ ಆಯ್ತಾ ಹೋಯಿತು. ಎರೆಹುಳುಗಳು ಕಣ್ಣಿಗೆ ಕಾಣಕ್ಕೆ ಪ್ರಾರಂಭವಾದವು, ಏಡಿಗಳು ಬಂದು, ಆಮೇಲೆ ಇಲಿಗಳು ಬಂದು, ಭತ್ತ, ಇರುವೆ ಇವೆಲ್ಲವೂ ಅಲ್ಲಿ ಮನೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆದವು. ಹಾಗಾಗಿ ನಾನು ನೋಡಲಾರ್ದಂಥ ಅನೇಕ ಹುಳ ಹುಪ್ಪಟೆಗಳು ಅಲ್ಲಿ ವಾಸ ಮಾಡೋದಕ್ಕೆ ಪ್ರಾರಂಭ ಆದವು. ಇದು ಹಂತಂತವಾಗಿ ಬದಲಾವಣೆ ಆಗಿ ಈಗ ನನ್ನ ತೋಟಕ್ಕೆ ಈಗ 16 ವರ್ಷ ನಾನು ಜಮೀನು ಖರೀದಿ ಮಾಡಿ ಅದನ್ನು ಬದಲಾವಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು 16ನೇ ವರ್ಷಕ್ಕೆ. ಈಗ 16ನೇ ವರ್ಷಕ್ಕೆ ಯಾವುದೇ ಪೋಷಕಾಂಶಗಳನ್ನು ನಾನು ಇಲ್ಲಿ ಹಾಕದೇ ಇದ್ದರೂ ನಡೆದೋಗುತ್ತೆ, ಅಷ್ಟು ಪೋಷಕಾಂಶದ ಪ್ರಮಾಣ ಜಾಸ್ತಿ ಆಗಿದೆ. 1 ಅಡಿ ಪ್ರದೇಶದಲ್ಲಿ 400 ಕೋಟಿ ಮೈಕ್ರೋಬ್ಸ್ಗಳು ಏನಿರಬೇಕಿತ್ತು ಅಷ್ಟೂ ಸೂಕ್ಷ್ಮಾಣು ಜೀವಿಗಳು ನನ್ನ ಮಣ್ಣಲ್ಲಿ ವಾಸ ಮಾಡ್ತಾ ಇದ್ದಾವೆ. ಆಮೇಲೆ ಲಘು ಪೋಷಕಾಂಶ ಇದೆ, ಸೂಕ್ಷ್ಮ ಪೋಷಕಾಂಶಗಳಿದ್ದಾವೆ, ಎಲ್ಲದೂ ಸಮೃದ್ಧಿಯಾಗಿದೆ. ಈಗ 154ಕ್ಕೂ ಹೆಚ್ಚು ಜಾತಿಯ ಕಳೆಗಳು ನನ್ನ ತೋಟದಲ್ಲಿ ಬೆಳೆಯುತ್ತೆ, ಸಾಯುತ್ತೆ. ಹಾಗಾಗಿ ಅಲ್ಲಿ ಎಲೆ ಕಳೆ ಇದೆ, ಹುಲ್ಲಿನ ಕಳೆ ಇದೆ, ಗೆಡ್ಡೆ ಕಳೆಗಳಿದೆ. ಈ 3 ಪ್ರಭೇದದ ಕಳೆಗಳು ಅಲ್ಲಿ ಬೆಳೆದು ಹುಟ್ಟಿ ಸಾಯ್ತಾ ಹೋಗ್ತವೆ. ಅಲ್ಲಿ ನನಗೆ ಬೇಕಾದಂಥ ಅಡುಗೆ ಮನೆಗೆ ಬೇಕಾದಂಥ 4 ಜಾತಿಯ ಸೊಪ್ಪು ಅಲ್ಲಿ ಬೆಳೆಯುತ್ತೆ. ನನ್ನ ತೋಟದಲ್ಲಿ ಕಳೆ ರೂಪದಲ್ಲೇ ಅದು ಬೆಳೆಯುತ್ತೆ, ಅದನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ಯಾವುದನ್ನು ಬೆಳೆಯೋಕ್ಕೆ ಸಾಧ್ಯತೆ ಇಲ್ಲ ಅಂಥದ್ದನ್ನು ನಾನು ಒಂದು ಇತ್ಲು ಮಾಡ್ಕೊಂಬಿಟ್ಟು ಅದರೊಳಗಡೆ ಬೆಳೆದ ಎಂದೇ ನಾವು ಮಾಡ್ತಾ ಇದ್ದಲ್ಲ ಅದೇ ಮೆಥಡಲ್ಲಿ ಒಂದು ಇತ್ಲು ಮಾಡಿಬಿಟ್ಟು ಆ ಕಿಚನ್ ಗಾರ್ಡನ್ನಲ್ಲಿ 3-4 ಜಾತಿ ಸೊಪ್ಪುಗಳು, ಅನೇಕ ಜಾತಿ ತರಕಾರಿಗಳನ್ನು ಅಲ್ಲಿ ಬೆಳೀತಾ ನನ್ನ ಅಡುಗೆ ಮನೆಗೆ ಬೇಕಾದಂಥ 87% ಅಡುಗೆ ಮನೆಗೆ ಬೇಕಾದಂಥ 87%ನ್ನು ನಾನೇ ಉತ್ಪಾದನೆ ಮಾಡ್ಕೊತಾ ಇದ್ದೀನಿ. ಇನ್ನು ಕೇವಲ 13%ನ್ನು ಹೊರಗಡೆಯಿಂದ ತರ್ತಾ ಇದ್ದೀನಿ. ಆಗ ಆ ಕಾರಣಕ್ಕಾಗಿ ಒಂದು ಹಂತದಲ್ಲಿ ಪರಿಪೂರ್ಣವಾಗಿ ನಾನು ಸ್ವಾವಲಂಬಿ ಆದೆ. ಇನ್ನು ಕೃಷಿ ಮಾಡೋದಕ್ಕಾಗಿ ಯಾವುದೇ ಗೊಬ್ಬರ, ಯಾವುದೇ ಔಷಧಿ ನಮ್ಮ ಗೇಟ್ ಒಳಗೆ ಯಾವುದನ್ನು ನಾನು ತರಲೇ ಇಲ್ಲ. ಅಲ್ಲೇ ಇದ್ದದನ್ನು ಸಮೃದ್ಧಿಯಾಗೋದನ್ನು
ಡಿಕಂಪೋಸ್ ಮಾಡಿ ಹಾಕಂಥ ಕ್ರಮಗಳನ್ನು ಮಾಡ್ತಾ ಹೋದೆ. ಇದು ಒಂದು ಹಂತಕ್ಕಾಯಿತು. ಪ್ರಾರಂಭದಲ್ಲಿ ಜಮೀನು ಖರೀದಿ ಮಾಡಿದ ಮೇಲೆ ಅದಕ್ಕೆ ಹಾಕಿದಂಥ ಹಣ ಖಾಲಿಯಾಗಿರುತ್ತೆ. ಬದುಕು ಹೇಗೆ ಮತ್ತು ಅಭಿವೃದ್ಧಿ ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಬಹುತೇಕ ಯುವಕರಿಗೆ ಅದು ದೊಡ್ಡ ಸವಾಲಿನ ಕೆಲಸ. ನಾನು ಮಾಡಿದ್ದು, ಯಾವಾಗ ಜಮೀನು ಖರೀದಿ ಮಾಡಿದ ತಕ್ಷಣವೇ 10 ಹಸುಗಳನ್ನು ತಂದೆ. 10 ಹಸುಗಳಿಂದ 100-120 ಲೀಟರ್ ಹಾಲು ಬರೋದಕ್ಕೆ ಪ್ರಾರಂಭ ಆಯಿತು. ಎರೆಹುಳು ಗೊಬ್ಬರ, ಅದ್ರ ಬರೋಂಥ ತ್ಯಾಜ್ಯದಿಂದ ಎರೆಹುಳು ಗೊಬ್ಬರ ಪ್ರಾರಂಭ ಮಾಡಿದೆ. 100 ಟನ್ ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಇನ್ನು ಬಾಳೆನಲ್ಲಿ 5600 ಬಾಳೆ ಇತ್ತಲ್ಲ, ಆ ಬಾಳೆಯಿಂದ ವರಮಾನ ಬರೋದಕ್ಕೆ ಪ್ರಾರಂಭ ಆಯಿತು. ನಾನು ಜಮೀನು ಖರೀದಿ ಮಾಡಿದ 1.5 ವರ್ಷದೊಳಗಡೆಗೆ ನನಗೆ ಉತ್ಪಾದನೆ 18 ಲಕ್ಷ ಉತ್ಪಾದನೆ ಬರೋದಕ್ಕೆ ಪ್ರಾರಂಭ ಆಯಿತು. ಯಾವಾಗ ಉತ್ಪಾದನೆ ಬರೋದಕ್ಕೆ ಪ್ರಾರಂಭ ಆಯಿತು, ಆಗ ನನ್ನ ಸುತ್ತಮುತ್ತ ಇದ್ದಂಥ ನನ್ನ ಸ್ನೇಹಿತರ ಮಕ್ಕಳುಗಳು ಉದ್ಯೋಗಕ್ಕಾಗಿ ಹೊರಗಡೆ ಹೋಗಿದ್ರಲ್ಲ, ಅವ್ರ ಮಕ್ಕಳನ್ನ ಒಬ್ಬೊಬ್ಬರನ್ನೇ ಕರೆಸಿ ಇಲ್ಲಿ ಬರೋ ಅಂಥ ಆದಾಯನ ತೋರಿಸ್ತಾ ಹೋದೆ. ತೋರಿಸ್ದಂಗೆ ಅವ್ರಿಗೆ ಏನಾಯಿತು ಅಂತಂದರೆ, ನಾನೊಂದು 20,000 ಕೆಲಸ ಮಾಡ್ತಾಯಿದ್ದೀನಿ, ಇಷ್ಟು ದುಡ್ಡು ಬರುತ್ತಲ್ಲ, ಯಾಕೆ ನಾನು ಬಿಟ್ಟು ಬರಬಾರ್ದು ಅಂತೇಳಿ ಸುಮಾರು 120 ಜನ ಹುಡುಗರುಗಳು ತಮ್ಮ ಉದ್ಯೋಗ ಬಿಟ್ಟು ತನ್ನ ಕೃಷಿನಲ್ಲಿ ನೆಲೆಗೊಳಿಸೋದಕ್ಕೆ ಅವಕಾಶ ಮಾಡಿಕೊಟ್ಟೆ. ಇದು ಒಂದು ಹಂತದ ಕೆಲಸ ಆಯಿತು. ಹಾಗಾಗಿ ಇವತ್ತು ಆ ತಂದೆ ತಾಯಿಗಳು 40-50 ಎಕರೆ ಇಟ್ಕೊಂಡು ಮುಂದೇನು ಅನ್ನೋ ಪ್ರಶ್ನೆ ಇದ್ದಾಗ ಆ ಮಕ್ಕಳೇ ಬಂದು ಕೃಷಿ ಮಾಡೋದಕ್ಕೆ ಪ್ರಾರಂಭ ಮಾಡಿರಲ್ಲ, ಅಷ್ಟು ಕುಟುಂಬಗಳು ಇವತ್ತು ಸುಖಿ ಕುಟುಂಬಗಳಾಗಿ ಬದುಕ್ತಾ ಇದ್ದಾವೆ. ಇದು ನಾನು ಕೊಟ್ಟಂಥ ಕೊಡುಗೆ. ಇದನ್ನು ನಾನು ಹೆಗ್ಗಳಿಕೆಯಿಂದಲೇ ಹೇಳ್ತೀನಿ. ಇದಿಷ್ಟು ಆದಮೇಲೆ ಉತ್ಪಾದನೆ ಬರಬೇಕಲ್ವಾ. ಈಗ ನಾವು ಕೃಷಿ ಮಾಡ್ತಾ ಇರೋದು ಯಾವುದು, ಆದಾಯಕ್ಕಾಗಿ ನಾವು ಕೃಷಿ ಮಾಡ್ತಾ ಇರೋದು. ನನ್ನ ಬದುಕು ಜೊತೆಯಲ್ಲಿ ನನ್ನ ಬದುಕಿಗೆ ಬೇಕಾದಂಥ ವಾತಾವರಣನ ನಾವು ಆರೋಗ್ಯವಾಗಿರೋದಕ್ಕೆ ನೋಡ್ಕೋಬೇಕು. ಈಗ ನಾನು ಸುಖವಾಗಿದ್ದೀನಿ, ನನ್ನ ಹತ್ರ ದುಡ್ಡು ಸಾಕಷ್ಟಿದೆ. ವಾತಾವರಣದಲ್ಲಿ ಗಾಳಿನೇ ಇಲ್ಲ, ಗಾಳಿ ಕೆಟ್ಟೋಗಿದೆ, ಭೂಮಿನಲ್ಲಿ ಆಹಾರ ಕೆಟ್ಟೋಗಿದೆ. ಏನನ್ನು ತಿಂದು ಬದುಕ್ತೀವಿ ನಾವು? ದುಡ್ಡಿಟ್ಕೊಂಡು ಬದುಕೋದಕ್ಕೆ ಸಾಧ್ಯನಾ? ಆ ಕಾರಣಕ್ಕಾಗಿ ನನ್ನ ಮತ್ತು ನನ್ನ ಪರಿಸರದ ಸುತ್ತನ ವಾತಾವರಣ ಆರೋಗ್ಯವಾಗಿರಬೇಕು ಅಂತ ನೋಡ್ಕೊಳ್ಳೋದಕ್ಕಾಗಿ ನನ್ನ ಕೃಷಿ ಭೂಮಿಗೆ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕದೆ ಅದನ್ನು ನೈಸರ್ಗಿಕವಾಗಿ ಬೆಳೀತಾ 10 ಎಕರೆ ಅಡಿಕೆ ಹಾಕಿ ಅದು ಫಸಲಿಗೆ ಬರೋದಕ್ಕೆ ಹಂತದಲ್ಲಿ ಉಪಬೆಳೆಗಳನ್ನು ಕಾಫಿ ಹಾಕಿದೆ, ಕೋಕೋ ಹಾಕಿದೆ. ಬಾಳೆನ ಈಗ ಕಳೆದ 1 ವರ್ಷದಲ್ಲಿ 14 ವರ್ಷದ ಬಾಳೆನ ತೆಗೆದು ಅದನ್ನು 2 ವರ್ಷದ ಹಿಂದೆ. ಕಾರಣ ಏನಂತಂದರೆ ಕಾಫಿಗೆ ಅದು ನೆರಳಾಗುತ್ತೆ ಅಂತೇಳಿ ಆ ಬಾಳೆನ ತೆಗೆದು ಈಗ ಕಾಫಿ, ಅಡಿಕೆ ಮತ್ತು ಕೋಕೋ ಬೆಳೀತಾ ಇದ್ದೀನಿ. ಇವತ್ತು ನೀವೆಲ್ಲರೂ ಬಹುತೇಕರು ಅಡಿಕೆ ಬೆಳೆಗಾರರಿದ್ದೀರಿ. 1 ಎಕರೆಗೆ ಕನಿಷ್ಠ ಅಂದರೂ 50,000 ರೂಪಾಯಿ ಖರ್ಚು ಮಾಡ್ತೀರಿ. ಮ್ಯಾಕ್ಸಿಮಮ್ ಅಂತಂದರೆ 1 ಲಕ್ಷ ಖರ್ಚು ಮಾಡೋಂಥ ಶ್ರೀಮಂತರು ಇದ್ದಾರೆ. ಅವರು ಅಷ್ಟನ್ನು ಖರ್ಚು ಮಾಡಿ ಆದಾಯ ತೆಗಿತಾ ಇರೋದೆಷ್ಟು? ಆವ್ರೇಜಾಗಿ ಹೇಳ್ತೀನಿ, ಎಲ್ಲರೂ ಆವ್ರೇಜಾಗೆ ನೀವು ಒಂದು 8 ಕ್ವಿಂಟಾಲ್ ಒಣ ಅಡಿಕೆ ತೆಗಿತಾ ಇರ್ಬೋದು. ಆವ್ರೇಜಲ್ಲಿ ಪ್ರಾರಂಭದಲ್ಲಿ ಯಥೇಚ್ಛವಾದಂಥ ಉತ್ಪಾದನೆ ಬರುತ್ತೆ, ಮತ್ತೆ ನಂತರ ಅದು ಡೌನ್ ಆಗ್ತಾ ಹೋಗುತ್ತೆ. ಡೌನ್ ಆಗ್ತಾ ಹೋಗಿದ್ದು 30 ವರ್ಷಕ್ಕೆ ಈ ಗಿಡನೇ ತೆಗಿಬೇಕಾದಂಥ ಸ್ಥಿತಿ ಬರುತ್ತೆ. ಈಗ ನಾನು ಕೇವಲ ಈ 3 ಬೆಳೆಗಳಿಂದ, ಕೋಕೋ, ಕಾಫಿ ಮತ್ತು ಅಡಿಕೆಯಿಂದ ಎಕರೆಗೆ 25,000 ರೂಪಾಯಿ ಖರ್ಚು ಮಾಡ್ತೀನಿ. ಎಕರೆಗೆ 25,000 ರೂಪಾಯಿ ಖರ್ಚು ಮಾಡಿ 1 ಎಕರೆಗೆ 8.5 ಕ್ವಿಂಟಾಲ್ ಅಡಿಕೆ ತೆಗಿತಾ ಇದ್ದೀನಿ, ಒಣ ಅಡಿಕೆನ. ಇನ್ನು ಈ ವರ್ಷ ಕಾಫಿ ಬರೋದಕ್ಕೆ ಪ್ರಾರಂಭ ಆಯಿತು. ಕಾಫಿ ಬೆಳೆಗಾರರು ರಾಸಾಯನಿಕ ಕೃಷಿನಲ್ಲಿ 1.5 ಲಕ್ಷ ಖರ್ಚು ಮಾಡಿ 20 ಚೀಲ ಕಾಫಿ ತೆಗಿತಾರೆ. ಅದು ಯಥೇಚ್ಛವಾದಂಥ ಉತ್ಪಾದನೆ ಅಂತ ಹೇಳ್ತಾರೆ. ನಾನು ಕೇವಲ 3 ಬೆಳೆಗೆ 25,000 ರೂಪಾಯಿ ಖರ್ಚು ಮಾಡಿ 46 ಚೀಲ ಕಾಫಿ 1 ಎಕರೆಗೆ ತೆಗಿತಾ ಇದ್ದೀನಿ. ಇದು ಒಂದಂತ. ಈಗ ಎಲ್ಲ ಬೆಳೆಗಾರರು ಕಾಫಿ ಬೆಳೆ ಹಿಂಗೂ ಬೆಳಿಬಹುದಾ ಅಂತೇಳಿ ನೋಡ್ಕೊಂಡು ಹೋಗೋದಕ್ಕೆ ಬಂದು ಈಗ 2 ತಿಂಗಳಿಗೆ 1 ತರಬೇತಿ ಕಾರ್ಯಗಳು ಅಲ್ಲಿ ನಡೀತಾ ಇದ್ದಾವೆ ಕಾಫಿ ಬೆಳೆಗಾರರಿಗಾಗಿ. ಅದು 1 ವರ್ಷದ ತರಬೇತಿ, 2 ತಿಂಗಳಿಗೆ 1 ತರಬೇತಿ ನಮ್ಮ ತೋಟದಲ್ಲೇ ನಡೀತಾ ಇದೆ. ಇನ್ನು ಕೋಕೋ ಕನಿಷ್ಠ ನನ್ನ ಹತ್ರ ಒಂದು 600 ಗಿಡ ಇದೆ. 2 kg ಕೋಕೋನ ಕೊಡ್ತಾ ಇದೆ, ಒಣ ಕೋಕೋನ. ಇವತ್ತಿನ ಕೋಕೋ ಬೆಲೆ 74,000 ರೂಪಾಯಿ ಕ್ವಿಂಟಾಲ್ ಇದೆ. 600 ಗಿಡಕ್ಕೆ ಕನಿಷ್ಠ 12 ಕ್ವಿಂಟಾಲ್ ಕೋಕೋ ಆಗುತ್ತೆ. ಆ ಕೋಕೋ ಬೆಳೆನೇ ನನ್ನ ಬದುಕಿಗೆ ಮತ್ತು ತೋಟದ ನಿರ್ವಹಣೆಗೆ ಅಷ್ಟು ಖರ್ಚಾಗ್ತಾ ಹೋಗುತ್ತೆ. ಇನ್ನು ಎಕರೆಗೆ ಸಿಗೋಂಥ 46 ಚೀಲ ಕಾಫಿದು 8.5 ಕ್ವಿಂಟಾಲ್ ಅಡಿಕೆದು ನನಗೆ ನಿವ್ವಳವಾಗಿ ಉಳಿತಾ ಇದೆ. ಇದು ಕೃಷಿ ಲಾಭನೋ ಅಥವಾ ನಷ್ಟನೋ ಈಗ ನಾವು ಲೆಕ್ಕ ಹಾಕಬೇಕಾಗುತ್ತೆ. ಆ ಕಾರಣಕ್ಕಾಗಿ ಇವತ್ತು ರಾಸಾಯನಿಕ ಕೃಷಿ ಮಾಡಿ ಇವತ್ತು ಏನಾಗಿದೆ ಅಂದರೆ
ಇವತ್ತಿನ ಪ್ರಾಫಿಟ್ಟು ಎಕರೆಗೆ ನೀವು 8 ಕ್ವಿಂಟಲ್ ಅಂತಂದರೆ 50 ಕ್ವಿಂಟಾಲನ್ನು 50 ರೂಪಾಯಿ 500 ರೂಪಾಯಿ ಅಲ್ಲ 50,000 ರೂಪಾಯಿ ಕೊಟ್ಟರು 4 ಲಕ್ಷ ರೂಪಾಯಿ ಆಯಿತು. ಕಾಫಿ ಇವತ್ತು 12,000 ರೂಪಾಯಿ ಒಂದು ಚೀಲ ಕಾಫಿ ಇದೆ. ಅಲ್ಲಿ 40 ಲೆಕ್ಕ ಹಾಕೊಂಡ್ರು ಅದೊಂದು 40 ಚಿಲ್ಲರೆ ಕಾಫಿ ಆಗುತ್ತೆ. ಹಾಗಾಗಿ ನೀವು 10 ಎಕರೆಗೆ ಅದನ್ನು ಡಿವೈಡ್ ಮಾಡಿದರೆ ನನ್ನಷ್ಟು ಶ್ರೀಮಂತ ಯಾರೂ ಇಲ್ಲ. ಇದು ಸತ್ಯವಾದ ಮಾತು. ಹೌದು, ಟೋಟಲಿ ಒಂದು 10 ಲಕ್ಷ ಅಂತಲೂ ಆದಾಯನ 1 ಎಕರೆಗೆ ತೆಗಿಬೋದು, ಕೋಕೋನು ಸೇರಿದಂತೆ. ಹಾಗಾಗಿ ಇದನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ನಾನು ಕೃಷಿಕರಿಗೆ ಹೇಳ್ತಾ ಇರೋದು, ಪ್ರಾಮಾಣಿಕತೆ ಬಹಳ ಮುಖ್ಯ. ಇವತ್ತು ನಮ್ಮಲ್ಲಿ ಕೃಷಿಕರಿಗೆ ಬದ್ಧತೆಯೇ ಇಲ್ಲ. ಇವತ್ತು ನಾನು ಬೇಸಾಯ ಮಾಡ್ತೀನಿ ಅಂತಂದರೆ ಇವತ್ತು ನಾನು ಪ್ರಾಮಾಣಿಕವಾಗಿ ಕೃಷಿ ಮಾಡ್ತಾನೇ ಇಲ್ಲ. ಇವತ್ತು ನನ್ನ ತೋಟದಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ನನ್ನ ಗಮನಿಸ್ತಾನೇ ಇಲ್ಲ. ಇವತ್ತು ನಾವು ಮಳೆ ಬಂತ ಗೊಬ್ಬರದ ಅಂಗಡಿಗೆ ಹೋಗ್ತೀವಿ, ಕೆಮಿಕಲ್ ಗೊಬ್ಬರ ತರ್ತೀವಿ, ಹಾಕ್ತೀವಿ, ರೋಗ ಬಂತ ಔಷಧಿ ಸಿಂಪರಣೆ ಮಾಡ್ತೀವಿ, ಮತ್ತೆ ನಾವೆಲ್ಲೆಲ್ಲೋ ನಾವು ಹೋಗ್ತೀವಿ, ರಾಜಕಾರಣ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಬದ್ಧತೆಯಿಂದ ಮಾಡಿದರೆ ಕೃಷಿಕನಷ್ಟು ಶ್ರೀಮಂತ ಯಾರೂ ಇರೋಕ್ಕೆ ಸಾಧ್ಯತೆಯೇ ಇಲ್ಲ. ಹಾಗಾಗಿ ಅದನ್ನು ನಾನು ಇವತ್ತು ತೋರಿಸ್ಕೊಟ್ಟಿದ್ದೀನಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕಾಫಿ ಬೆಳೆಗಾರರು 400 ಎಕರೆ 500 ಎಕರೆ ಕಾಫಿ ಬೆಳೆಗಾರರು ನನ್ನ ತೋಟಕ್ಕೆ ಬಂದಾಗ ಪ್ರಾರಂಭದ 2 ವರ್ಷದ ಗಿಡಗಳನ್ನು ನೋಡಿ ಅವರೆಲ್ಲರೂ ನಗವರು. ಅಲ್ಲಪ್ಪ, ನೀನು ಕಾಫಿ ಪ್ಲಾಂಟ್ ಇಟ್ಕೊಳ್ಳೋಕ್ಕೆ ಕಾಫಿ ಗಿಡ ಇಟ್ಕೊಂಡಿದೀಯಾ? ತೆಗೆದುಬಿಡು ಮಾರೆ, ಇಂಥವ್ರು ಇಟ್ಕೊಂಡು ನೀನೇನು ಮಾಡೋಕ್ಕೆ ಸಾಧ್ಯ? ಯಾವಾಗ ನರ್ಸರಿನಲ್ಲಿ ನಾವು ಕೆಮಿಕಲ್ ನರ್ಸರಿನಲ್ಲಿ ಬೆಳೆದಂಥ ಕಾಫಿ ಗಿಡ ತಂದು ನಾವು ನೆಡ್ತೀವಿ, ಆ ಕಾಫಿ ಗಿಡಕ್ಕೆ ನನ್ನ ಆಹಾರನ ನಾನೇ ತಿನ್ನಬೇಕು ಅನ್ನೋ ಪ್ರಜ್ಞೆ ಗೊತ್ತಿರಲ್ಲ ಅದಕ್ಕೆ. ಹಾಗಾಗಿ ಮೇಲಿಂದ ಕೊಡ್ತಾರೆ ಅಂತ ಕಾಯ್ತಾ ಇತ್ತು. 2 ವರ್ಷ ನಾನು ಯಾವಾಗ ಕೊಡಲಿಲ್ಲ ಅದಕ್ಕೆ, ಅವಾಗ ಅದಕ್ಕೆ ಜ್ಞಾನೋದಯ ಆಯಿತು. ಓಹೋ, ಇಲ್ಲಿ ಏನನ್ನೂ ಆಹಾರ ಕೊಡಲ್ಲ, ನನ್ನ ಆಹಾರನ ನಾನೇ ತಿನ್ನಬೇಕು ಅಂತ ಗೊತ್ತಾದಾಗ ಅದು ಕೇಳ್ತು, ನನಗೆ ಪೊಟ್ಯಾಶ್ ಬೇಕು ಅಂತ ಕೇಳ್ತು. ಆಗ ಭೂಮಿನಲ್ಲಿದ್ದಂಥ ಜೀವಾಮೃತದಲ್ಲಿ ರೀಫಿಲ್ ಮಾಡಿದ್ನಲ್ಲ, ಅದರಲ್ಲಿರೋಂಥ ಬ್ಯಾಸಿಲಸ್ ಸಿಲಿಕಸ್ ಬ್ಯಾಕ್ಟೀರಿಯಾಗಳು ಪೊಟ್ಯಾಶಿಯಂ ಕೊಡ್ತಾ ಹೋದು. ಅದಕ್ಕೆ ಫಾಸ್ಫರಸ್ ಬೇಕು ಅಂತು. ಆಗ PS ಬ್ಯಾಕ್ಟೀರಿಯಾಗಳು ಅದನ್ನು ಫಾಸ್ಫರಸ್ ಕೊಡ್ತಾ ಹೋದು. ನನಗೆ ನೈಟ್ರೋಜನ್ ಬೇಕು ಅಂತ ಕೇಳ್ತು. ಆಗ ಭೂಮಿನಲ್ಲಿದ್ದಂಥ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ ಸಪ್ಲೈ ಮಾಡ್ತಾ ಹೋದು. ಅದೇ ರೀತಿ ಮೈಕ್ರೋರೋಸಾ, ಬ್ಯಾಕ್ಟೀರಿಯಾ, ಈ ಥರದ 100 ಬ್ಯಾಕ್ಟೀರಿಯಾಗಳು ಏನಿತ್ತು, ಆ ಬ್ಯಾಕ್ಟೀರಿಯಾಗಳು ಲಘು ಪೋಷಕಾಂಶ ಮತ್ತು ಸೂಕ್ಷ್ಮ ಪೋಷಕಾಂಶನ ಗಿಡಗಳಿಗೆ ಸಪ್ಲೈ ಮಾಡೋಂಥ ಕೆಲಸ ಮಾಡ್ತಾ ಹೋದು. ಅದರಲ್ಲೇ ಸಗಣಿನಲ್ಲಿ ನಾನು ಜೀವಾಮೃತದಲ್ಲಿ ಕೊಟ್ಟಂಥ ಜೀವಾಮೃತದಲ್ಲಿ ಸೂಡೋಮನಸ್ಸು ಮತ್ತು ಟ್ರೈಕೋಡರ್ಮಾ ಅಂತೇಳಿ ಒಂದು ಔಷಧಿ ಜೀವಾಣುಗಳು ಇದ್ದು, ಅವೆಲ್ಲವೂ ಮಣ್ಣಿಗೆ ಬಿದ್ದಾಗ ಮಣ್ಣಲ್ಲಿದ್ದಂಥ ಕೊಳೆ, ರೋಗ, ಕೀಟ ಇವೆಲ್ಲವನ್ನು ನಾಶ ಮಾಡ್ತಾ ಮಣ್ಣನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತು. ಹಾಗಾಗಿ ಇಷ್ಟು ಜೀವಾಮೃತದಲ್ಲಿ ನಮಗೆ ಉಚಿತವಾಗಿ ಸಿಗುತ್ತೆ ಅಂತಾದರೆ ನಾವು ಯಾಕೆ 1450-700 ರೂಪಾಯಿ ಇರಬೇಕು ಒಂದು ಚೀಲದ DAP ಬೆಲೆ? ಅಷ್ಟನ್ನು ಕೊಟ್ಟು ನಾವು ಯಾಕೆ ತಂದು ಹಾಕಬೇಕು? ಇಷ್ಟು ಜೀವಾಮೃತದಲ್ಲಿ ಒಂದು ದೇಶೀಯ ಹಸು ಕೊಡುತ್ತೆ. ಕನ್ನೇರಿ ಮಠದ ಸ್ವಾಮಿಗಳು ಹೇಳಿದರು, ದೇಶೀಯ ಹಸುಗಳು ಅದು ಒಂದು, ಯಾಕೆಂತಂದರೆ ನಮ್ಮಲ್ಲಿ 12 ಲಕ್ಷ ಗೋತಳಿಗಳು ಭಾರತದಲ್ಲಿದ್ದು, ಅಂದರೆ 20 ಕಿಲೋಮೀಟ್ರಿಗೆ ಒಂದೊಂದು ತಳಿಗಳು ಭಾರತದಲ್ಲಿದ್ದು, ಅವೆಲ್ಲವನ್ನು ನಾವು ವಿದೇಶಿ ಹಸುಗಳನ್ನು ತಂದು ಎಲ್ಲವನ್ನು ನಾಶ ಮಾಡಿ ಇವತ್ತು ನಮ್ಮ ಆರೋಗ್ಯ ಮತ್ತು ಭೂಮಿ ಆರೋಗ್ಯನ ಹಾಳು ಮಾಡ್ಕೊಳ್ಳೋಂಥ ಸ್ಥಿತಿಗೆ ಬಂದಿದ್ದೀವಿ. ಹಾಗಾಗಿ ಇವತ್ತು ಹಳ್ಳಿಗಳು ಬದಲಾಗಬೇಕು ಅಂತಂದರೆ ಸಾವಯವ ಕೃಷಿಯಿಂದ ಬದಲಾಗಬೇಕು. ಇವತ್ತು ನನಗೆ ಮಾಡ್ಕೊಳ್ಳೋದಕ್ಕೆ ಶಕ್ತಿ ಇಲ್ವಾ? ಶಿವಪ್ರಸಾದ್ ಅಂತವರು ರೈತರಿಗಾಗಿ ಅನುಕೂಲ ಆಗಲಿ ಅನ್ನೋ ಥರದಲ್ಲಿ ಒಂದಿಷ್ಟು ಸಾವಯವ ಗೊಬ್ಬರಗಳನ್ನು ರೈತರಿಗೆ ಸ್ವಲ್ಪ ಕೈಗೆಟಕ ಬೆಲೆಯಲ್ಲಿ ಕೊಡೋಂಥ ವ್ಯವಸ್ಥೆನ ಅವ್ರು ಮಾಡಿದ್ದಾರೆ. ಹಾಗಾಗಿ ಆ ಥರದ್ದನ್ನು ನಾವು ಉಪಯೋಗ ಮಾಡಿ ಮಣ್ಣಿಗೆ ಸಾವಯವದ ಅಂಶನ ಸೇರಿಸ್ತಾ ನಮ್ಮ ಬದುಕನ್ನು ನಾವು ಸುಸ್ಥಿರ ಮಾಡ್ಕೋಬೇಕು ಹೊರತು ನಮ್ಮ ಬದುಕನ್ನು ಸುಸ್ಥಿರ ಮಾಡ್ಕೊಳ್ಳೋದಕ್ಕೆ ಪಕ್ಕದ ಮನೆಯವರು ಬರಲ್ಲ. ಆ ಕಾರಣಕ್ಕಾಗಿ ಆ ಪ್ರಜ್ಞೆ ಇಟ್ಕೊಂಡು ನಾವು ಕೆಲಸ ಮಾಡಿದರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆ ಆದರೆ ಇವತ್ತು ರೈತ ಎಲ್ಲೂ ತಲೆ ತಗ್ಗಿಸ್ದಂಗೆ ಶ್ರೀಮಂತನಾಗಿ ಬದುಕೋದಕ್ಕೆ ಪೂರ್ಣ ಪ್ರಮಾಣದ ಅವಕಾಶಗಳಿದ್ದಾವೆ. ಆ ಅವಕಾಶಗಳನ್ನು ನಾನು ಹೇಗೆ ಬಳಸ್ಕೊಂತೀನಿ ಅನ್ನೋದ್ರ ಮೇಲೆ, ಆ ಮನಸ್ಥಿತಿ ಮೇಲೆ ನಮ್ಮ ಕೃಷಿ ಅವಲಂಬಿತವಾಗಿರುತ್ತೆ. ಹಾಗಾಗಿ ಇವತ್ತು ಒಂದು ಧಾರ್ಮಿಕ ಕಾರ್ಯಕ್ರಮ, ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮ ಚಿಂತನೆ ಮಾಡೋದ್ರ ಜೊತೆಯಲ್ಲೇ ನಮ್ಮ ಬದುಕಿನ ಚಿಂತನೆಯೂ ನೀವು ಅಳವಡಿಸ್ಕೊಂಡದ್ದು ಭಾಳ ಸಂತೋಷವಾಯಿತು. ಹಾಗಾಗಿ ಇವತ್ತು ನಾನು ಹೇಳೋದಿಷ್ಟೇ, ಯಾಕೆಂತಂದರೆ ನಾನಿವತ್ತು ಥಿಯರಿ ನಿಮ್ಗೆ ಎಷ್ಟು ಹೇಳೋದ್ರೂ ಅದು ನೀವು ಕೇಳ್ತೀರಿ, ಅಲ್ಲಿ ಹೋದ ತಕ್ಷಣ ನನ್ನನ್ನೇ ಮರೆತು ಬಿಡ್ತೀರಿ. ಆ ಕಾರಣಕ್ಕಾಗಿ ನಿಮಗೆ ಯಾರಿಗೆ ಆಸಕ್ತಿ ಇದೆ, ನನ್ನ ಪ್ರಾಮಾಣಿಕವಾಗಿ ನನ್ನ ಕೆಲಸನ, ನನ್ನ ಉದ್ಯೋಗನ ಮಾಡ್ಕೋಬೇಕು ಅಂತಿದ್ದೀರಿ ಅಂಥವರು ಕನಿಷ್ಠ
ನಾನೇನು ಮಾಡಿದ್ದೀನಿ ಅಂಥ ತೋಟಗಳಿಗೆ ನಿಮ್ಮಲ್ಲೇ ಹತ್ತಿರದಲ್ಲಿರೋಂಥ ತೋಟಗಳನ್ನ ನೀವೇ ಐಡೆಂಟಿಫೈ ಮಾಡಿ ಅಂಥ ತೋಟಗಳಿಗೆ ಹೋಗಿ ಅಲ್ಲಿ ಏನು ಮಾಡಿದ್ದಾರೆ, ಆ ಮಾಡಿರೋದನ್ನು ಏನು ಕ್ರಮ ಏನಿದೆ ಅದನ್ನೆಲ್ಲ ಮಾಡಿ. ಚಿಕ್ಕಮಂಗ್ಳೂರೇನು ದೂರ ಇಲ್ಲ, ಎಲ್ಲೆಲ್ಲಿಗೋ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ, ಶಿರಡಿ ಹೋಗ್ತೀವಿ. ಆದರೆ ನನ್ನ ಉದ್ಯೋಗನ ನಾನು ಸುಸ್ಥಿರಗೊಳಿಸೋದಕ್ಕೆ ಇದೊಂದು ಈ ಅಯೋಧ್ಯೆಗೂ ಹೋಗ್ತಾರೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಅದ್ರ ಬದಲಿಗೆ ನನ್ನ ಬದುಕಿಗೆ ಬೇಕಾದಂಥ ಸುಸ್ಥಿರತೆಗೆ ಅಳವಡಿಸ್ಕೊಳ್ಬೇಕಾದಂಥ ಮಾಹಿತಿ ಸಿಗುತ್ತೆ ಅಂತಂದರೆ ನಾವೊಂದು ಪ್ರವಾಸನ, ವರ್ಷಕ್ಕೊಂದು ಪ್ರವಾಸನ ಮಾಡಬೇಕು ರೈತರುಗಳು. ನಾವು ಇವತ್ತು ಪ್ರವಾಸ ಮಾಡ್ತಾಯಿದ್ದೀವಿ, ರೈತ ಪ್ರವಾಸ ಮಾಡಿ ಯಾರು ತೋಟದಲ್ಲಿ ಉನ್ನತ ಶ್ರೇಣಿಯಲ್ಲಿ ಮಾಡ್ತಾಯಿದ್ದಾರೆ ಅವ್ರ ತೋಟಗಳಿಗೆ ಹೋಗಿ ಕಲಿಯುವಂಥದ್ದು ಎಲ್ಲದನ್ನು ಮಾಡ್ತಾಯಿದ್ದೀವಿ. ಆ ಕಾರಣಕ್ಕಾಗಿ ನೀವೊಂದು ತೋಟಕ್ಕೆ ಭೇಟಿ ಕೊಡಿ, ಭೇಟಿ ಕೊಟ್ಬಿಟ್ಟು ಅಲ್ಲಿ ಏನು ನೀವು ಅಳವಡಿಸ್ಕೋಬೋದು ಆ ಥರದ ಕ್ರಮನ ಅಳವಡಿಸ್ಕೊಳ್ಳಿ. ಇಷ್ಟನ್ನು ಹೇಳ್ತಾ ನಿಮ್ಮ ಸಮಸ್ಯೆಗಳು ಏನಿದೆ, ನಿಮ್ಮ ಅನುಮಾನಗಳು ಏನಿದೆ, ನಾನು ಈ ನೈಸರ್ಗಿಕ ಕೃಷಿಗೋ ಅಥವಾ ಸಾವಯವ ಕೃಷಿಗೆ ಬರೋದಕ್ಕೆ ದಿಢೀರ್ನ ಬರೋದಕ್ಕೆ ಸಾಧ್ಯತೆ ಇದೆಯಾ, ಸಾಧ್ಯತೆ ಬಂದರೆ ನಾನೀಗ ಮಾಡಿರೋ ತೋಟ ಹಾಳಾಗಲ್ವಾ, ಈ ಥರದ್ದೆಲ್ಲ ಸಮಸ್ಯೆಗಳಿದೆ. ಅದಕ್ಕೆ ನೀವೇನಾದ್ರು ಪ್ರಶ್ನೆಗಳು ಮುಖಾಂತರ ಇದ್ದರೆ ಸಂವಾದ ಅಂತ ಯಾಕೆ ಇಟ್ಕೊಂಡು ಅಂತಂದರೆ ನಾನು ಬರೀ ಮಾತಾಡೋದು ಬೇಡ, ನಿಮ್ಮಿಂದ ಬರೋಂಥ ಪ್ರಶ್ನೆಗಳನ್ನ ನಾನು ಕೇಳಿ ಅದಕ್ಕೆ ಪರಿಹಾರನ ಸೂಚಿಸ್ಬೋದಾ ಅಂತೇಳಿ ಸಂವಾದ ಇಟ್ಕೊಂಡಿದ್ದಾರೆ. ಯಾರು ಕೇಳೋಂಥವ್ರು ಇದ್ದರೆ ಕೇಳಿ, ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.